ಸೊ ಹಲೋ ವೈಫಮ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತು ನಾನು ಲಾಗ್ ಮಾಡ್ತಿರೋದು ಎಲ್ಲಿ ಅಂತಂದರೆ ಕ್ಲಾಸಲ್ಲಿ. ಸೊ ಇವತ್ತು ಅವ್ರು ನೋಡೋಕ್ಕೆ ಚಿಕ್ಕವ್ರ ಥರ ಕಾಣ್ತಾರೆ. ಅದೇನೋ ಮೂತಿ ಚಿಕ್ಕ ಆದರೂ ಕೀರ್ತಿ ದೊಡ್ಡದು ನನಗೆ. ಸೊ ಇವತ್ತು ಆ್ಯಕ್ಟಿಂಗ್ ಕ್ಲಾಸಸ್ ರೆಡಿನಾ? ಸೊ ಆ್ಯಕ್ಟಿಂಗ್ ಕ್ಲಾಸ್ ಅಂತ ಒಳಗೆ ಬಂದಿರೋದು ನಮ್ಮ ಧ್ರುವ ಸರ್. ಹಾಯ್ ಸರ್. ಹಲೋ. ಹಾಯ್, ಬನ್ನಿ. ರೆಡಿನಾ? ಓಕೆ ಬನ್ನಿ. ತುಂಬ ಲೇಟ್ ಆಗಿಬಿಟ್ಟಿದೆ. ಸೊ ಎಲ್ಲ ಕಾಯ್ತಿದ್ದಾರೆ. ನೀವು ರೆಡಿ ಏನ್ರೋ? ಇಲ್ಲ ಹೀಗೆ ಇರಲ್ಲ, ಇಲ್ಲ ಹಿಂಗೆ ಸರ್ಕಲ್ ಇಲ್ಲ. ಓಕೆ, ಸ್ಟಾರ್ಟ್ ಮಾಡಿ. ಆಕ್ಟಿಂಗ್ ಬಗ್ಗೆ ಏನಾದ್ರು ಗೊತ್ತಿದೆಯಾ? ಏನಾದ್ರು ಐಡಿಯಾ ಇದೆಯಾ? ಆಕ್ಟಿಂಗ್ ಅಂದರೆ ನಟ ಅಂದರೆ ನವರಸಗಳು, ಬಾಡಿ ಲ್ಯಾಂಗ್ವೇಜ್ ಈ ರೀತಿ ಇರುತ್ತೆ. ಅಂದರೆ ನವರಸಗಳು ಅಂದರೆ ಭಾವನೆಗಳು. ನಾವಂದರೆ 9 ರಸಗಳನ್ನು, ಭಾವನೆಗಳನ್ನು ಅಂದರೆ 9 ಭಾವನೆಗಳನ್ನು ವ್ಯಕ್ತಪಡಿಸೋದಲ್ಲೇ ನಾವು ಏನಂತೀವಿ? ನಟನೆ ಅಂತ ಕರಿತೀವಿ. ಸೊ ಆ್ಯಕ್ಟಿಂಗಲ್ಲಿ 3 ಕಾಂಪೊನೆಂಟ್ ತುಂಬ ಹೆಲ್ಪ್ ಆಗುತ್ತೆ. ಒಂದು ನವರಸ ಆಗಿರ್ಬೋದು, ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅಥವಾ ಬೇರೆ ಆಗಿರ್ಬೋದು. ಪ್ರತಿಯೊಂದಕ್ಕೂ ಅದೇ ಆದಂಥ ಒಂದು ನವರಸ ಇರುತ್ತೆ ಅಲ್ವಾ? ನವರಸದಲ್ಲಿ 9: ಶೃಂಗಾರ, ಹಾಸ್ಯ, ಅದ್ಭುತ, ಭಯಾನಕ, ಬೀಭತ್ಸ, ವೀರ, ರೌದ್ರ. ಈ 9 ರಸಗಳನ್ನ ನೋಡ್ತೀವಿ. ಸೊ ಇದ್ರ ಜೊತೆ ನಾವು ಬಾಡಿ ಮೂಮೆಂಟ್ ಯಾವ ರೀತಿ ತಗೊಳ್ತೀವಿ. ಈ ಒಂದು ಆ್ಯಕ್ಟಿಂಗ್ ಅಂದರೆ ಫೇಸ್ ಎಕ್ಸ್ಪ್ರೆಷನ್ ಜೊತೆ ನಾವು ಯಾವ ರೀತಿ ಬಾಡಿ ಮೂವ್ಮೆಂಟ್ ಮಾಡ್ತೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆ ಭಾಷಾ ವಿಭಾಗ ಅಂದರೆ ಇವಾಗ ಭಾಷಾ ವಿಭಾಗ ಅಂತಂದರೆ ನಮ್ಮ ಕನ್ನಡದಲ್ಲ ಇರ್ಬೋದು, ಈ ಕಡೆ ಮಂಗಳೂರು ಕಡೆ ಒಂಥರ ಮಾತಾಡ್ತಾರೆ, ಉತ್ತರ ಕರ್ನಾಟಕ ಕಡೆ ಒಂಥರ ಮಾತಾಡ್ತಾರೆ, ಅಥವಾ ದಕ್ಷಿಣ ಕನ್ನಡ ಕಡೆ ಒಂಥರ ಮಾತಾಡ್ತಾರೆ. ನಾನಾ ರೀತಿಯಲ್ಲಿ ಮಾತಾಡ್ತೇವೆ ನಮ್ಮದು ಕನ್ನಡ ಭಾಷೆಯಲ್ಲೇ. ಅದನ್ನು ಯಾವ ಶೈಲಿಯಲ್ಲಿ ಯಾವ ರೀತಿ ಅಭಿವ್ಯಕ್ತಪಡಿಸೋದನ್ನು ನಾವು ಏನಂತೀವಿ? ಭಾಷಾ ವಿಭಾಗ. ಹಾಗಾಗಿ ಭಾಷಾ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ನವರಸ ಇರ್ಬೋದು, ಈ 3 ಕೂಡ ಆ್ಯಕ್ಟಿಂಗಿಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಬಂದು ಫಿಲ್ಮ್ ಇಂಡಸ್ಟ್ರಿ ಅಥವಾ ಸೀರಿಯಲ್ ಆಗಿರ್ಬೋದು, ಈ ಶಾರ್ಟ್ ಮೂವಿಗೆ ತುಂಬ ಹೆಲ್ಪ್ ಆಯಿತು. ಇನ್ನು ನಾಟಕ, ಡ್ರಾಮಾ ಅಂತ ಬಂದಾಗ ಏನಾದರೆ ಆಫ್ ಸ್ಕ್ರೀನ್ ಆ್ಯಂಡ್ ಆನ್ ಸ್ಕ್ರೀನ್ ಅಂತ ಇರುತ್ತೆ. ಸೊ ನಾಟಕದಲ್ಲಿ ನಾವೇನು ಮಾಡ್ತೀವಿ? ನೇರವಾಗಿ ನಾವು ಪ್ರದರ್ಶನ ಮಾಡ್ತೀವಿ. ಸೊ ಅಲ್ವಾ, ಯಾವುದೇ ರೀತಿಯ ಎಡಿಟ್ ಆಗಿರ್ಬೋದು, ಬೇರೆ ಯಾವುದೇ ರೀತಿಯ ವರ್ಕ್ ಇರಲ್ಲ. ಕ್ಯಾಮ್ರಾಗಳು ವರ್ಕ್ ಆಗಿರ್ಬೋದು, ಬೇರೆ ಅಂತ ಫೋಟೋ ಎಡಿಟ್ಸ್ ಇರ್ಬೋದು, ವೈಟ್ಸ್ ಕೂಡ ಯಾವುದೇ ರೀತಿ ಇರಲ್ಲ. ನಾವು ನೇರವಾಗಿ ನಾವೇನು ಮಾಡ್ತೀವಿ? ಅಭಿವ್ಯಕ್ತಗೊಳಿಸ್ತೀವಿ ಅಲ್ವಾ? ಇವಾಗ ನಾನು ನಿಮ್ಮ ಮುಂದಿಗೆ ಯಾರು ಒಂದು 3 ಜನ ಬಂದರೆ ಅವ್ರ ಜೊತೆ ನಾನು ಒಂದು ನವರಸ ಮಾಡಿ ಹೇಳ್ಕೊಡ್ತೀನಿ. ಬರ್ಮ, ಯಾರಿಗೆ ಇಂಟ್ರೆಸ್ಟ್ ಇದೆ? ಹ್ಯಾಂಡ್ಸಪ್. ಯಾರು 3 ಜನ ಬನ್ನಿ. ಬಾಮ, ಬಾ ಬಾ ತನ್ವಿ. ಹಾಂ, ಬನ್ನಿ ನಿಂತ್ಕೊಳ್ಳಿ 3 ಜನ. ಒಂದು ಲೈನ್ ಸೇರ್ತೀರಾ ಅಲ್ರು? ಸಿಂಗಲ್ ಮೇಲೆ ಸಿಂಗಲ್ ಆಗಿ ಬೇಗ ಫಟ್ ಅಂತ. ಕುಮಾರಿ ಬೇಗ ಫಟ್ ಅಂತ. ಮೋಕ್ಷಿ ಬೇಗ. ನೀವಿಲ್ಲಿ ನಿಂತ್ಕೊಳ್ಳಿ, ನಾನು ಮಾಡ್ತೀನಿ, ಅದನ್ನು ಅವ್ರಿಗೂ ತೋರಿಸಿ. ಅವಾಗ ಅವರಿಗೆ ಫಾಸ್ಟ್. ನಾವು ನವರಸದಲ್ಲಿ ನಾವು ಮೊದಲನೇ ರಸ ನೋಡ್ತೀವಿ, ಶೃಂಗಾರ ರಸ. ಶೃಂಗಾರ ರಸ ಅಂತಂದ್ರೆ ಪ್ರೀತಿ, ಕಾಳಜಿ, ವಾತ್ಸಲ್ಯ. ಇದು ಸಮಾನಾರ್ಥಕ ಪದ. ಅಂದ್ರೆ ಒಂದು ರಸ ಮಾಡುವಾಗ ಒಂದು ವಾತ್ಸಲ್ಯ ಅಂದ್ರೆ ತಾಯಿಯ ಮಮತೆ ಅಂತ ಆಗಿರ್ಬೋದು, ಕಾಳಜಿನ, ಒಬ್ಬ ವ್ಯಕ್ತಿನ ತುಂಬಾ ಕಾಳಜಿಯಾಗಿ ನೋಡ್ಕೊಳ್ಳೋದಾಗಿರ್ಬೋದು. ಪ್ರತಿಯೊಂದಕ್ಕೂ ನಾವು ಶೃಂಗಾರ ರಸನ ಬಳಸ್ತೀವಿ. ಈಗ ಅಲ್ವಾ, ಅಪ್ಪ ಅಮ್ಮನ ಪ್ರೀತಿಸ್ತಾ ಇರ್ಬೋದು, ಹುಡುಗಿ ಪ್ರೀತಿಸ್ತಾ ಇರ್ಬೋದು, ಒಂದು ಬ್ರದರ್ ಮತ್ತೆ ಸಿಸ್ಟರ್ ಒಂದು ಸೆಂಟಿಮೆಂಟ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಾವು ಶೃಂಗಾರ ರಸನ ಅಭಿವ್ಯಕ್ತಗೊಳಿಸ್ತೀವಿ. ಸೊ ಶೃಂಗಾರ ಅಂತ ಬಂದಾಗ ಫೇಸ್ ಎಕ್ಸ್ಪ್ರೆಷನ್ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಫಸ್ಟು ನಾಚಿಕೆ ಸ್ವಭಾವ. ಇವಾಗ ನಾನು ಮಾಡ್ತೀನಿ, ನೋಡ್ಕೊಳ್ಳಿ. ಇದು ಫೇಸ್ ಎಕ್ಸ್ಪ್ರೆಷನ್, ಓಕೆನಾ? ಬಾಡಿ ಮೂವ್ಮೆಂಟ್ ಮಾಡಬೇಕಂದ್ರೆ ಯಾವ ರೀತಿ ಮಾಡಬೇಕು ಅಲ್ವಾ? ಇವಾಗ ಅದನ್ನ ನೋಡೋಣ. ಸೊ ಬಾಡಿ ಮೂವ್ಮೆಂಟ್ ಬಂದಾಗ ಸೊ ಇದನ್ನ ಯೂಸ್ ಮಾಡ್ಕೋಬೋದು. ಅಂದರೆ ಒಬ್ಬೊಬ್ಬರು ಒಂದೊಂಥರ ವ್ಯಕ್ತಿಗಳಿಸ್ಬೋದು. ಇದನ್ನು ನಾವು ಶೃಂಗಾರ ರಸ ಅಂತ ಮಾಡ್ತೀವಿ. ಪುಟ ನೀನು ನೋಡಿ, 3 ಜನ ಹೇಳ್ಕೊಡ್ತೀನಿ. ಇಲ್ಲಿ ಬನ್ನಿ, ನೀವು ಇಲ್ಲಿ ಬನ್ನಿ. ನೇರವಾಗಿ ದೃಷ್ಟಿ ಇರಬೇಕು, ನೇರವಾಗಿ ನೋಡ್ತಾ ಇರಬೇಕು. ಓಕೆ, ನನ್ನ ಮುಖ ನೋಡೋಣ, ಅದನ್ನ ನೋಡ್ಕೊಳ್ಳಿ. ಸಣ್ಣದಾಗಿ ಒಂದು ಸ್ಮೈಲ್ ಮಾಡಿ, ಲೈಟ್ ಸ್ಮೈಲ್. ನಾಚಿಕೆ ಸ್ವಭಾವ, ನಾಚ್ಕೊಳ್ಳೋ ರೀತಿಯಲ್ಲಿ
ಹುಡುಗಿರಾಗಿದ್ದರಿಂದ ನೀವು ಬೇಕಿಂಗ್ ಆ ರೀತಿ ನಾನು ನೀವು ಯೂಸ್ ಮಾಡ್ಕೋಬೋದು ಅಥವಾ ಬೇರೆ ರೀತಿ ಎಕ್ಸ್ಪ್ರೆಷನ್ ಮಾಡ್ಕೋಬೋದು. ಅದನ್ನು ಮಾಡಿ. ಕಣ್ಣು ನೇರವಾಗಿರಬೇಕು ಮತ್ತೆ ಎಕ್ಸ್ಪ್ರೆಷನ್ ಕೊಡುವಾಗ ಆ ರೀತಿ ಇದ್ರೂ ಇರುತ್ತೆ. ಓಕೆನಾ? ಲೆಟ್ಸ್ ಸ್ಟಾರ್ಟ್. ಪರವಾಗಿಲ್ಲ, ದಿಸ್ ಫಸ್ಟ್ ಟೈಮ್ ಅಲ್ವಾ, ಸೊ ಓಕೆ. ಬಟ್ ಇದನ್ನ ನಾವು ಶೃಂಗಾರ ರಸ ಅಂತೀವಿ. ಎರಡನೇ ರಸ ಬಂದು ಹಾಸ್ಯ, ಅಂದ್ರೆ ಅಪಹಾಸ್ಯ ಮಾಡೋದು, ನಗು, ಸಂತೋಷ. ಆ ರೀತಿ ಗೊತ್ತಾಯ್ತಾ? ಇವಾಗ ಸ್ಮೈಲ್ ಮಾಡಿ. ಸ್ಮೈಲ್ ಅಂದ್ರೆ ಜೋರಾಗಿ ನಗಡಿ, ಅವ್ರನ್ನೆಲ್ಲ ನೋಡ್ಕೊಂಡು ನಗಡಿ. ಇವಾಗ ಖುಷಿ ಬಾ, ನೀನು ಬಸ್ ಕಂಪಾಸ್ ಬೇಗ. ನೇಹ ಬಾ. ನೋಡಿ ನಗಡಿ, ಅದು ನಗಡೋದಲ್ಲ. ಆಕ್ಟಿಂಗ್ ಕ್ಲಾಸ್ ಇರ್ಲಿ ಒಂದು. ಸೊ ಇದನ್ನ ನಾವು ಹಾಸ್ಯ ಅಂತೀವಿ. ಅದ್ಭುತ ಅಂದ್ರೆ ಆಶ್ಚರ್ಯ, ವಿಸ್ಮಯ. ಈಗ ಯಾರೊಬ್ರು ವ್ಯಕ್ತಿ ನಮ್ಗೆ ತಕ್ಷಣ ಬಂದಾಗ ನಮ್ಗೆ ಗೊತ್ತಿಲ್ಲ, ಡೈರೆಕ್ಟ್ ಆಗಿ ಬಂದಾಗ ಒಂದು ಆಶ್ಚರ್ಯ ಆಗುತ್ತೆ. ಇವಾಗ ಆಶ್ಚರ್ಯ, ವಿಸ್ಮಯ ಅಂತಂದ್ರೆ ನಾವು ಆಶ್ಚರ್ಯದಲ್ಲಿ ನಾವು ನೋಡ್ತೀವಿ. ಈಗ ಯಾರಾದ್ರೂ ವ್ಯಕ್ತಿ ಬರ್ತಾರೆ, ಸೊ ಸಡನ್ ಆಗಿ ನಿಮ್ಗೆ ಇರ್ತೀರಾ, ಅಂಡರ್ಸ್ಟ್ಯಾಂಡ್ ಅಂತ ಆಯ್ತಾ? ಸೊ ಇವಾಗ ಯಾರೊಬ್ರು ವ್ಯಕ್ತಿ ನಿಮ್ಮ ರಿಲೇಟಿವ್ಸ್ ಬಂದು, ಫ್ರೆಂಡ್ಸ್ ಬಂದು, ಯಾರೊಬ್ರು ಪರ್ಸನ್ ಬಂದು ನಿಮ್ಗೆ ಗೊತ್ತಿದ್ದಾರೆ, ಪರಿಚಯ ಇದ್ದಾರೆ, ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀರಾ? ಗೊತ್ತಾಗಿಲ್ವಾ? ಎಸ್ ಸರ್, ಗೊತ್ತಾಗಿಲ್ಲ ಮತ್ತೆ ಮಾತಾಡ್ಬೇಕು. ಓಕೆನಾ? ಈಗ ಯಾರೊಬ್ರು ವ್ಯಕ್ತಿ ಬಂದು, ಇವಾಗ ಅವ್ರು ಬಂದಿರುವ ಸರ್ ಬಂದಿರುವ ಡ್ಯಾನ್ಸ್ ಸರ್, ಈಗ ಇವರೇ ಒಬ್ರು ನಿಮ್ಗೆ ಗೊತ್ತಿರಲ್ಲ, ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ, ಅವಾಗ ನಿಮ್ಗೆ ಯಾವ ರೀತಿ ಇರುತ್ತೆ ಆಶ್ಚರ್ಯ, ಅದನ್ನು ಮಾಡಿ. ಇಂಗ್ಲೀಷಲ್ಲಿ ವಾವ್ ಬ್ಯೂಟಿಫುಲ್ ಅಂತ ಹೇಳ್ತೀರಲ್ವಾ, ಸೇಮ್ ಅದೇ ಥರ. ಎಷ್ಟು ಸುಂದರವಾಗಿದೆ ಅಲ್ವಾ, ಎಂಥ ವ್ಯಕ್ತಿ ಬಂದಿದ್ದಾರೆ, ಆ ಒಂದು ಸ್ಲ್ಯಾಂಡ್ ತಗೊಳ್ಳಿ ಅಷ್ಟೇ. ಈ ಕ್ಯಾರಿಯನ್ ಎಷ್ಟು ಸುಂದರವಾಗಿದ್ದೀರ ದೊಡ್ಡಮ್ಮ, ಏನು ಗುಡ್ ವೇಟ್ರೆ ಇರಬಾರ್ದು. ಈ ನಗು ಎಲ್ಲಿ ಬಳಸ್ಬೇಕಂದ್ರೆ ಹಾಸ್ಯ ರಸದಲ್ಲಿ ಬಳಸ್ಬೇಕು, ಅದನ್ನ ಸ್ಟಿಲ್ ಮೂಮೆಂಟ್ ಅಂತಾರೆ. ಓಕೆನಾ? ಇವಾಗ ಮಾಡಿ, ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಶೃಂಗಾರ ಆಯಿತು, ಹಾಸ್ಯ ಆಯಿತು, ಅದ್ಭುತ ಆಯಿತು, ಭಯಾನಕ. ಈಗ ಒಂದು ವ್ಯಕ್ತಿ ಭಯಾನಕನ ಅರ್ಥ ಏನಂದ್ರೆ ಹೆದರಿಕೆ, ಮತ್ತೆ ಹೆದರಿಸುವುದು, ಮತ್ತೆ ಭಯಪಡುವುದು. ಕ್ಲಾಪ್ಸ್. ನೀರ ದೃಷ್ಟಿ ಇರಬೇಕು, ಎಲ್ಲ ಕಡೆ ನೋಡಬೇಕು, ಸುತ್ತಮುತ್ತ ಯಾರು ನಮ್ಮನ್ನ ಭಯಪಡ್ತಿರ್ಬೇಕು, ಕಣ್ಣಲ್ಲಿ ಸ್ವಲ್ಪ ಕಣ್ಣೀರು ತುಂಬಿರಬೇಕು. ಅರ್ಥ ಆಯ್ತಾ? ಈಗ ಯಾರೊಬ್ಬರು ವ್ಯಕ್ತಿ ನಿಮ್ಗೆ ಹೆದರಿಸ್ತಾರೆ, ಅಥವಾ ನೀವು ಯಾವುದೋ ಜೋಗ ನೋಡ್ತೀರಾ, ಅಥವಾ ಬೇರೆ ಯಾವ್ದು ಪಡ್ತೀರಿ. ಅರ್ಥ ಆಯ್ತಾ? ಭಯ ಪಡೋದು ಗೊತ್ತಾಯ್ತಲ್ವಾ? ಅವರೇ ಭಯ ಬಿಟ್ಬಿಟ್ರ ಸರ್ ನೀವು ಮಾಡಿದ್ಕೆ. ಇರ್ಲಿ ಕಂಟಿನ್ಯೂ, ಕಮಾನ್. ಅದನ್ನ ಮಾಡ್ಬಿಟ್ಟು ಬನ್ನಿ. ಬರ್ರಪ್ಪ. ನಗು ಇರಬಾರ್ದು, ಫಸ್ಟ್ ಶಾಂತ ಸ್ಥಿತಿಲಿರಿ ನೀವು. ಯಾವುದೇ ರೀತಿ ನಗಾಡ್ಬಾರ್ದು, ಯಾವುದೇ ರಸ ಮಾಡುವಾಗ. ಶಾಂತ ಅಂದ್ರೆ ಗೊತ್ತಲ್ಲ, ಒಂದೇ. ಸ್ಟಾರ್ಟ್. ಎದುರಿಸಿ, ಅದು ಇದೆ, ಕರೆಕ್ಟ್. ಅಂದ್ರೆ ನಗು ಇರಬಾರ್ದು. ಸೊ ಹೆದರಿಸೋದು ಹೆಂಗೆ ಎದುರಿಸ್ತೀರ ನೀವು?
ಅಮ್ಮ ಅಪ್ಪನಿಗೆಲ್ಲ ಬೈತಿರೋ ಒಂದು ಹೆದರಿಕೆ ಇಡ್ತಿರ್ಲಿಲ್ವಾ ಅಂತ ಕೊಡಿ ನಾನು ಮಾಡ್ತೀನಿ ಆ ಥರ ಹಂಗಿರ್ಬೇಕು ಹೆದರಿಕೆ. ಪರವಾಗಿಲ್ಲ ನೀವು ಮಾಡಿ ಗೊತ್ತಿಲ್ಲ. ಇವಾಗ ನಾನು ಹೇಳ್ತೀನಿ ಸ್ಟೋರಿನ ಬೇಗ ನೋಡ್ಕೋಬೇಕು. ಇಲ್ಲೊಂದು ದೆವ್ವ ಬರ್ತಾ ಇದೆ. ಸೊ ನೀವು ನಿದ್ಗಣ್ಣಲ್ಲಿ ಬರ್ತಾ ಇರ್ತೀರ ರಾತ್ರಿ ವೇಳೆ, ತಕ್ಷಣ ದೆವ್ವ ನೋಡ್ತೀರಾ, ವೈಟ್ ಕಲರ್ ಮಂಜಾಗಿರುತ್ತೆ. ನೀವೇನು ಎಕ್ಸ್ಪ್ರೆಸ್ ಮಾಡ್ತೀರ ಅವಾಗ? ಓಕೆ ತಗೊಂಡ್ರಿ, ಅದನ್ನ ಆ ರಸ್ತೆ ಭಯ ಇರಬೇಕು ಫೇಸಲ್ಲಿ. ಆ ಒಂದು ತಗೊಂಡ್ರೆ ಸೊ ಬೆಟರ್ ಆಗಿರುತ್ತೆ. ಇನ್ನು ನೀವು ನೋಡಿ ನೇಹಾ, ಸ್ಮೈಲ್ ಇರಬಾರ್ದು ಅಂತ ಅವ್ರು ಮಾಡಿ ತೋರಿಸಿ. ನೀವು ಇನ್ನೊಂದ್ಸಲಿ ಮಾಡಿ ತೋರಿಸಿ ಸರ್. ಇಲ್ಲಿ ನೋಡ್ಕೊಳ್ಳಿ ಈಗ ಇನ್ನೊಂದ್ಸಲಿ. ಇವಾಗ ಇನ್ನೊಂದ್ಸತಿ ನಾನು ಮಾಡ್ತೀನಿ ನೋಡ್ಕೊಳ್ಳಿ. ಸೊ ನಾನೇ ನಿಂತ್ಕೊಂಡಂತ ನಾನೇ ಬರ್ತೀನಿ. ಚೇರ್ ಕೊಡ್ರು. ಏ ಮೋಕ್ಷಿತ್ ಸರಿ ಚೇರ್ ಕೊಡಿ ಸರ್. ಅಷ್ಟೇ, ಜಾಸ್ತಿ ಸ್ಟಿಲ್ ಆಗಿ ಪರವಾಗಿಲ್ಲ, ಸ್ವಲ್ಪನೇ ವಾಯ್ಸಾಗಿ ಮತ್ತೆ ವಾಯ್ಸೇ ತಗೋಬೇಡಿ. ಹಂಗೂ ಮೂಮೆಂಟಲ್ಲಿ ಅದೇ ನಾನು ಹೇಳಿದ್ದು ಬಾಡಿ ಲ್ಯಾಂಗ್ವೇಜ್ ಅಂದಿದ್ದು. ಈಗ ಭಾಷೆ ನಾನು ಅದು ಭಾಷೆ ಆಯಿತು. ಫಸ್ಟ್ ಸೆಕೆಂಡ್ ತಾಂಡಿದ್ದು ಹಿಂಗಲ್ಲ, ಅದೇನಾಯಿತು ಬಾಡಿ ಮೂಮೆಂಟ್ ಆಯಿತು, ಬಾಡಿ ಲ್ಯಾಂಗ್ವೇಜ್. ಅದನ್ನ ಅಂಡರ್ಸ್ಟ್ಯಾಂಡ್. ಬನ್ನಿ ಚೇರ್ ಕೊಡ್ಬೇಕು. ಬನ್ನಿ ಬನ್ನಿ ಬರಪ್ಪ ನೇಹಾ, ಬರ್ಬೇಕು, ಮುಂದೆ ಇರಬೇಕು, ಹಿಂದೆ ಹೋಗ್ಬೇಕು. ಇದು ನಾನು ಎಷ್ಟು ಹೇಳಿದ್ದೀನಿ ನಿಮಗೆ? ಅವ್ರಿಗೆ ಎದುರಿಸೋ ನಾವು ಹೇಳ್ದಷ್ಟು ಮಾಡಬೇಕು. ಮಾಡಿದೀವಿ. ವೆರಿ ಗುಡ್. ಕ್ಲಾಸ್. ಗುಡ್. ಹಿಂಗೆ ಬರ್ಬೇಕು, ಹಿಂಗೆ ಎಲ್ಲದಕ್ಕೂ ಹೊರಬಿಡ್ತೀನಿ. ಈಗ ಬೀಭತ್ಸ ಅಂದ್ರೆ ಅಸಹ್ಯ, ಅಸೂಯೆ, ವ್ಯಂಗ್ಯ ಮಾಡೋದು. ಈಗ ನಾವು ಅಪಹಾಸ್ಯ ಮಾಡ್ತೀವಲ್ವಾ, ವ್ಯಂಗ್ಯ ಮಾಡ್ತೀವಲ್ಲ. ಈಗ ಯಾವುದೋ ಒಂದು ವ್ಯಕ್ತಿ ನಮಗೆ ಗಲೀಜ ಒಂದು ನೋಡ್ತೀವಿ, ಒಂದು ವಸ್ತು ನೋಡ್ತೀವಿ, ಅದನ್ನ ನಾವೇನಂದ್ರೆ ಬೀಭತ್ಸ ಅಂತೀವಿ. ಇದು ಅಸಹ್ಯ. ಒಬ್ಬರು ಮಾಡಿ ಗೊತ್ತಾಯ್ತಲ್ಲ, ಹೇಸಿಗೆ ಪಡ್ಕೊಳ್ಳೋದು. ಅಡ್ಮಿಷನ್ ಕರಿಯೋ, ಒಳಗಡೆ ಕರಿಯೋ. ಓಕೆನಾ? ಬನ್ನಿ ಯಾರಾದ್ರೂ. ಹೌದಾ? ಅರ್ಥ ಆಗ್ಲಿಲ್ವಾ? ಅಡ್ಮಿಷನ್ ಒಳಗೆ ಕೊಡು ಸರ್. ಓಕೆ, ಇವಾಗ ಯಾವ್ದೊಂದು ಸರಿ, ಕೊಡು. ಅದು ತುಂಬಾ ಟೊಮೆಟೊ ಹಣ್ಣು ತುಂಬಾ ಕೊಳ್ತೋಗಿರುತ್ತೆ. ಅದು ನೋಡಿ ನಮ್ಗೆ ಏನ್ ಅನ್ಸುತ್ತೆ? ಥೂ ವಾಸನೆ, ನೊಣಗಳ ಬಂದ ಥೂ ವಾಸನೆ, ಆ ರೀತಿ ಅನ್ಸಲ್ವಾ? ಅದನ್ನೇ ಮಾಡೋದು, ಅದನ್ನೇ ನಮ್ಗೆ ಕೂತ್ಕೊಳ್ಳಿ ಒಂದು 5 ಮಿನಿಟ್ಸ್. ಬನ್ನಿ. ನೀವು ಯಾರಾದ್ರೂ ಬಂದು ಮಾಡಿದ್ರೆ ಎಲ್ಲದಕ್ಕೂ ನಾನು ಇನ್ವಾಲ್ವ್ ಆಗಿ ಮಾಡಬೇಕು. ಅಂದ ತಕ್ಷಣ ಮಾಡಬಾರ್ದು. ಫಸ್ಟ್ ನೀವು ರಸನ ತಗೋಬೇಕು. ಈಗ ಪಾತ್ರ ಪರಕಾಯ ಪ್ರವೇಶ ಮಾಡೋದನ್ನೇ ನಾವು ನಟನೆ ಅಂತೀವಿ. ಒಂದು ಜೀವಕ್ಕೂ ತುಂಬಬೇಕು ಅಂದಾಗ ಫಸ್ಟ್ ನೋಡಬೇಕು ನಾವು ಅದನ್ನ ನೋಡಿದ್ಮೇಲೆ ತಗೋಬೇಕು ಒಂದು. ಓಕೆನಾ? ಈಗ ಅದೊಂದು ಟೊಮೊಟೊ ಹಣ್ಣು ಅಥವಾ ಬೇರೆ ವಸ್ತು ಕೊಳ್ತೋಗಿದೆ, ಒಂದು ಸ್ಮೆಲ್ ಬರಲ್ವಾ? ನೀವು ಊಟದ ಬಾಕ್ಸ್ ತೊಳೆದಿರಲ್ಲ, ಅವಾಗ ಏನು ಮಾಡಿ ಸ್ಮೆಲ್ ಬರುತ್ತಲ್ವ, ಒಂಥರ ಆಗುತ್ತಲ್ವ, ಆ ಎಕ್ಸ್ಪ್ರೆಷನ್, ಆ ಭಾವನೆ ಇರುತ್ತೆ. ಇನ್ನೊಬ್ರು ಮಾಡಿ. ಸ್ಮೈಲ್ ಮಾಡಬಾರ್ದು, ಸ್ಮೈಲ್ ಮಾಡಬೇಕು. ಯಾ ಬನ್ನಿ. ಗುಡ್. ಶೃಂಗಾರ ಆಯಿತು, ಹಾಸ್ಯ ಆಯಿತು, ಅದ್ಭುತ ಆಯಿತು, ಭಯಾನಕ, ಬೀಭತ್ಸ. ಇನ್ನು ಕರುಣೆ. ಕರುಣೆ ಅಂತಂದರೆ ದುಃಖ. ಅರ್ಥ ಆಯ್ತಾ? ದುಃಖ ಅಂದರೆ ಅಳುವುದು.
ಕಣ್ಣೀರು ಬರ್ಸ್ಕೊಂಡ್ರೆ ನಿಮ್ಮ ಇಷ್ಟ. ಓಕೆನಾ? ಸ್ವಲ್ಪ ಸೌಂಡರ್ ಹೇಳ್ಕೊಡಿ ಅವರಿಗೆ, ಹಾ? ಸೌಂಡರ್ ಹೇಳ್ಕೊಡಿ ಅವ್ರಿಗೆ ಈಸಿ ಆಗುತ್ತೆ. Sound ಅವ್ರ ಮುಖ್ಯ ಅಭಿನಯ ಅಂದರೆ ಅವ್ರಿಗೆ ಅದಕ್ಕೆ ಸೌಂಡರ್ ಹೇಳ್ಕೊಡಿ. Clap. ನೇ ಮಾಮ ನೀ ಇನ್ವಾಲ್ವ್ ಆಗಬೇಕು, ಅಬ್ಸರ್ವ್ ಮಾಡಬೇಕು, ನಗಾಡೋದಲ್ಲ ಹೇಳ್ಕೊಡ್ಬೇಕಾದ್ರೆ. ಆಯ್ತು ಜೋರಾಗಲಿ. ಗುಡ್, ನೈಸ್, ಸೂಪರ್, ಟು ಕ್ಲಾಪ್ಸ್. ಫ್ರೀ ಮಾಡ್ತೀರಾ ಹೇಳ್ಕೊಡೋಣ? ಇನ್ನ ವೀರ. ವೀರ ಅಂತ ಅಂದ್ರೆ ಗಾಂಭೀರ್ಯ, ಗತ್ತು, ಶೌರ್ಯ, ಸಾಹಸಿ, ಪರಾಕ್ರಮಿ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಸಿನಿಮಾದಲ್ಲಿ ನೋಡೋದ್ರಿಂದ ಹೀರೋ ಅಥವಾ ವಿಲನ್ ಅಂತಲೇ ಹೇಳ್ಬೋದು. ಲೈಕ್ ವೀರತ್ವವನ್ನು ಬೆಳೆಸುವುದು. ಅದೇ ಫೇಸ್ ಅಲ್ಲಿ ಒಂದು ವೀರತ್ವವನ್ನು, ಆಟಿಟ್ಯೂಡ್ ಅಂತಿರಲ್ಲ, ಈಗ ಆಟಿಟ್ಯೂಡ್ ಮಾಡ್ತೀವಿ. ಮುಕ್ಷಿತ್. ಬನ್ನಿ ಅದೇ ನಿಮ್ಮ ಇಷ್ಟ, ಯುವರ್ ಚಾಯ್ಸ್. ಯುವರ್ ಚಾಯ್ಸ್. ವಿಡಿಯೋ ಶೂಟ್ ಮಾಡಿದ್ರೆ ಓಕೆನಾ? ಬನ್ನಿ ಯಾರಾದ್ರು ಬನ್ನಿ. ಆಟಿಟ್ಯೂಡ್ ಮಾಡ್ತೀರಲ್ಲ ಅದನ್ನ ಮಾಡಿ ಇಷ್ಟ. ಹಿಂಗಿರ್ಬೇಕು, ನನ್ನ ಕಡೆ ನೋಡ್ಬೋದು. ನಾನು ಹೇಳ್ತೀನಿ ಅದು ಮಾತ್ರ ಗಮನಿಸಿ. ಕೂತ್ರೆ ಇರಬೇಕು, ಸ್ಟ್ರೈಟ್ ಬೇಕು. ಎಲ್ಲ ನನಗೆ ಗೊತ್ತು, ನಾನು ಮಾಡೇ ಮಾಡ್ತೀನಿ, ಆ ಒಂದು ಮೈಂಡ್ ಸೆಟ್ ಇರಬೇಕು. ಐ ಕಾಂಟ್ ಬಿಲೀವ್ ದಿಸ್ ಅನ್ನೋದು ಆ ಥರ ಇರಬೇಕು. ಸೊ ಇದನ್ನು ವೀರ. ಇನ್ನ ರೌದ್ರ, ಶಾಂತ ಎರಡೇ ಬರುತ್ತೆ. ಎಲ್ಲ ಆಲ್ರೆಡಿ ಶಾಂತ ಅಂತಂದರೆ ಸೇಮ್ ಯಾವ ಪೊಸಿಷನ್ ಇದ್ದೀರಾ, ಸಾಫ್ಟ್, ತಾಳ್ಮೆ, ಸಹನೆ. ಇದನ್ನ ಯಾರು ರೂಢಿ ಮಾಡಿ, ಯಾರು ಬನ್ನಿ ನೀವು. ತಾಳ್ಮೆ, ಸಹನೆ. ಕೈ ನೀವು ಹಾಕ್ತಿರೋದ್ರೆ ಬೇರೆ ಜಾಸ್ತಿ ಹೋಗಿ ಕೈ